ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಥರ್ಸ್ಡೇ ಸಾಯಿಬಾಬಾ ಉಪವಾಸವನ್ನು ಮಾಡುವುದು ಹೇಗೆ, ಗುರುವಾರದಂದು ಸಾಯಿಬಾಬಾ ಅವರ ವ್ರತವನ್ನು ಆಚರಿಸುವುದರಿಂದ ಕೆಟ್ಟು ನಿಂತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತವೆ, ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ಸಾಯಿಬಾಬಾ ಅವರಿಗೆ ಎಷ್ಟು ದಿನ ಉಪವಾಸ ಮಾಡಬೇಕು, ಇದನ್ನು ಮಾಡುವುದು ಹೇಗೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ, ಗುರುವಾರ ಉಪವಾಸ ವ್ರತ ಮಾಡುವ ವಿಧಾನ, ಗುರುವಾರದ ಪೂಜದ ವಿಧಾನ, ಗುರುವಾರ ಸಾಯಿಬಾಬಾ ಪೂಜೆ ಮಾಡುವ ವಿಧಾನ. ಗುರುವಾರ ಸಾಯಿಬಾಬಾ ಅವರಿಗೆ ಸಮರ್ಪಿಸಲಾಗಿದೆ. ಸಾಯಿಬಾಬಾ ಅವರಿಗೆ ಎಲ್ಲಾ ಭಕ್ತರು ಸಮಾನರು. ಅವರು ಎಂದಿಗೂ ಜಾತಿ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುವವರಲ್ಲ. ಪ್ರಾಮಾಣಿಕ ಹೃದಯದಿಂದ ಸಾಯಿಬಾಬಾರನ್ನು ಆರಾಧಿಸುವವನು ತನ್ನ ಎಲ್ಲಾ ತೊಂದರೆಗಳಿಂದ ಮುಕ್ತಿ ಹೊಂದುತ್ತಾನೆ ಎಂದು ಹೇಳಲಾಗುತ್ತದೆ. ಸಾಯಿ ನಾಮವನ್ನು ಜಪಿಸುವುದರಿಂದ ಮಾತ್ರ ಇಷ್ಟಾರ್ಥಗಳು ನೆರವೇರುತ್ತವೆ. ಆದರೆ ಗುರುವಾರ ಬಾಬಾ ಅವರ ಉಪವಾಸವನ್ನು ಆಚರಿಸುವ ಮೂಲಕ ಅವರು ತಮ್ಮ ಭಕ್ತರಿಗೆ ವಿಶೇಷ ಅನುಗ್ರಹವನ್ನು ನೀಡುತ್ತಾರೆ. ಗುರುವಾರದಂದು ಸಾಯಿಬಾಬಾ ಅವರವನ್ನು ವ್ರತವನ್ನು ಆಚರಿಸುವುದು ಕೆಟ್ಟು ನಿಂತ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಸಾಯಿಬಾಬಾ ಅವರಿಗೆ ಎಷ್ಟು ದಿನ ಉಪವಾಸ ಮಾಡಬೇಕು, ಇದನ್ನು ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಾಯಿಬಾಬಾ ಅವರ ಉಪವಾಸವನ್ನು ತಿಂಗಳ ಯಾವುದೇ ಗುರುವಾರದಿಂದ ಪ್ರಾರಂಭಿಸಬಹುದು. ಪೌರಾಣಿಕ ನಂಬಿಕೆಗಳ ಪ್ರಕಾರ ಸಾಯಿಬಾಬಾ ಅವರ ಉಪವಾಸವನ್ನು 9 ಗುರುವಾರದವರೆಗೆ ಆಚರಿಸುವುದು ವಿಶೇಷವಾದ ಇಷ್ಟಾರ್ಥಗಳನ್ನು ಈಡೇರಿಸಲು ಮಂಗಲಕರವಾಗಿದೆ. ಉಪವಾಸವನ್ನು ಪ್ರಾರಂಭಿಸುವಾಗ 5, 9, 11 ಅಥವಾ 21 ಗುರುವಾರಗಳವರೆಗೆ ಉಪವಾಸ ಮಾಡುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ. ಗುರುವಾರ ವ್ರತ ಮುಗಿದ ಮೇಲೆ ಉದ್ಯಾಪನ ಮಾಡಿ ಗುರುವಾರ ಉಪವಾಸವನ್ನು ಸರಿಯಾಗಿ ಆಚರಿಸಿದ ನಂತರ ಈ ದಿನವನ್ನು ಬಡವರಿಗೆ ಆಹಾರವನ್ನು ದಾನ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ. ಸಾಯಿಬಾಬಾ ಬಡವರ ಸೇವೆಯಿಂದ ಬಹುಬೇಗ ಸಂತುಷ್ಟನಾಗುತ್ತಾನೆ. ಸಾಯಿಬಾಬಾ ಅವರ ಉಪವಾಸವನ್ನು ಯಾವಾಗ ಪ್ರಾರಂಭಿಸಬೇಕು ಅಂದ್ರೆ, ಗುರುವಾರ ಸಾಯಿಬಾಬಾ ಅವರ ಉಪವಾಸವನ್ನು ನಿಜವಾದ ಭಕ್ತಿಯಿಂದ ಆಚರಿಸಿ ಸಾಯಿಬಾಬಾ ಅವರ ಭಕ್ತಿಯನ್ನು ಮನಪೂರ್ವಕವಾಗಿ ಮಾಡಿದಾಗ ಮಾತ್ರ ಗುರುವಾರ ವ್ರತದ ಫಲ ದೊರೆಯುತ್ತದೆ. ಸಾಯಿಬಾಬಾ ಅವರ ಉಪವಾಸದಲ್ಲಿ ಮನಃಶಾಂತಿ ಬಹಳ ಮುಖ್ಯ. ಅಂತಹ ಪರಿಸ್ಥಿತಿಯಲ್ಲಿ ಇತರರ ಬಗ್ಗೆ ದ್ವೇಷ ಭಾವನೆಯನ್ನು ಹೊಂದಿರಬೇಡಿ. ಇಲ್ಲದಿದ್ದರೆ ಪೂಜೆಯ ಯಾವುದೇ ಸಕಾರಾತ್ಮಕ ಫಲಿತಾಂಶಗಳು ಇರುವುದಿಲ್ಲ. ಸಾಯಿಬಾಬಾ ಅವರ ಉಪವಾಸವನ್ನು ನೀರನ್ನು ಕೂಡ ಸೇವಿಸದೆ ಮಾಡಬೇಕು ಅಂತ ಏನು ಇಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸ ವ್ರತವನ್ನು ಮಾಡಿ. ಇದರಲ್ಲಿ ಸಾಯಿ ಪೂಜೆಯ ನಂತರ ಹಣ್ಣನ್ನು ತೆಗೆದುಕೊಳ್ಳಬಹುದು ಅಥವಾ ಒಂದು ಹೊತ್ತಿನ ಊಟವನ್ನು ಮಾಡಬಹುದು. ಯಾವುದೇ ಕಾರಣದಿಂದ ಗುರುವಾರದ ಉಪವಾಸವನ್ನು ತಪ್ಪಿಸಿಕೊಂಡರೆ ಅಥವಾ ಮಾಡಲು ಸಾಧ್ಯವಾಗದಿದ್ದರೆ ಅದನ್ನು ಲೆಕ್ಕಿಸಬೇಡಿ. ಮುಂದಿನ ಗುರುವಾರ ಉಪವಾಸವನ್ನು ಮುಂದುವರಿಸಿ. ಉಪವಾಸದ ಸಮಯದಲ್ಲಿ ಬಾಬಾ ಅವರಿಗೆ ಅರ್ಪಿಸುವ ಪ್ರಸಾದವನ್ನು ಇತರರಿಗೆ ಹಂಚಬೇಕು. ಗುರುವಾರ ಪೂಜಾ ವಿಧಾನ. ಸಾಯಿಬಾಬಾರನ್ನು ಅತ್ಯಂತ ಸರಳತೆಯಿಂದ ಪೂಜಿಸಲಾಗುತ್ತದೆ. ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸಾಯಿಬಾಬಾ ಅವರ ಮುಂದೆ ಉಪವಾಸದ ಪ್ರತಿಜ್ಞೆ ಮಾಡಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಬಾಬಾ ಅವರನ್ನು ಪೂಜಿಸಿ. ಯಾಕಂದ್ರೆ ಹಳದಿ ಬಣ್ಣವು ಸಾಯಿಗೆ ಹೆಚ್ಚು ಪ್ರಿಯವಾಗಿದೆ. ಹಳದಿ ಬಣ್ಣ ಬಟ್ಟೆಗಳನ್ನು ಧರಿಸಿ ಬಾಬಾರನ್ನು ಪೂಜಿಸಿ, ಯಾಕಂದರೆ ಹಳದಿ ಬಣ್ಣವು ಸಾಯಿಗೆ ಹೆಚ್ಚು ಪ್ರಿಯವಾಗಿದೆ. ಪೂಜಾ ಸ್ಥಳದಲ್ಲಿ ಒಂದು ಕಂಬದ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಸಾಯಿಬಾಬಾ ಅವರ ಚಿತ್ರವನ್ನು ಅಥವಾ ವಿಗ್ರಹವನ್ನು ಸ್ಥಾಪಿಸಿ. ಬಾಬಾ ಅವರಿಗೆ ಅಕ್ಕಿ ಮತ್ತು ಹಳದಿ ಹೂಗಳನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ಸಾಯಿಬಾಬಾ ಅವರ ಉಪವಾಸದ ಕಥೆಯನ್ನು ಓದಿ. ಸಾಯಿನಾಥರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಕಿಚಡಿ ಸವಿಯ ಸಾಯಿಬಾಬಾ ಅವರಿಗೆ ಬಹಳ ಪ್ರಿಯವಾಗಿದೆ. ಈಗ ಆರತಿ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ಹಂಚಿರಿ. ನೀವು ಬಡವರಿಗೆ ಅನ್ನ ಮತ್ತು ಬಟ್ಟೆಗಳನ್ನು ದಾನ ಮಾಡಬಹುದು. ಈ ಮೇಲಿನ ವಿಧಿವಿಧಾನಗಳಂತೆ ಗುರುವಾರದಂದು ಸಾಯಿಬಾಬಾರನ್ನು ಪೂಜೆ ಮಾಡಿದರೆ, ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡರೆ ಖಂಡಿತ ನೀವು ಸಾಯಿಬಾಬಾನ ಕೃಪೆಗೆ ಪಾತ್ರರಾಗುತ್ತೀರಿ ಮತ್ತು ನಿಮ್ಮ ವ್ರತದ ಪೂರ್ಣ ಫಲವನ್ನು ನೀವು ಪಡೆದುಕೊಳ್ಳುತ್ತೀರಿ.
ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.